ಫುಲ್ ತೆಗಿದೆ ವಿಕೆಟ್. ఇక్కడ ಹೊರಭಾಗದ ಮೊದಲ ನಾಡಿಗಳಾಗಿ ಪ್ರದೀಪ್ ಗುಂಡ ಸೆಟ್ಟುಗಡಿಕೊಂಡು ಪ್ರಜ್ವಲ್ ಆಗಮಿಸ್ತಾ ಇದ್ದಾರೆ. ಮೊದಲ ಹೋಮರ ಚಾಲ್ತಿಗಾಗಿ ಎಸ್ಗಾರಿಕೆ ವಿಭಾಗದಲ್ಲಿ ನಂತರ ಬಳಸುವಂತಹ ಲೆಕ್ಕಾಚಾರವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂದ್ರೆ ವೈಡ್ ತಗೊಳ್ಳಿ ಅವಧಿ ನೋಬಲ್ ಅಣ್ಣ ಅಲ್ಲೇ ಅಲ್ಲೇ ಯಾವುದೇ ರೀತಿ ಥ್ರೋ ಎಲ್ಲ ಇದ್ರೆ ಇಲ್ಲಿದಾರಲ್ಲ ಒಳಗಡೆ ಬಂದರೆ ಪೆನಾಲ್ಟಿ ಹಾಕಿ ಹಾಕ್ತೀವಿ. ಯಾರೂ ಬರಂಗೇ ಇಲ್ಲ ಹೊರಗಡೆ. 4 ಓವರ್ಗೆ ಕರೆಕ್ಟಾಗಿ 2 ನಿಮಿಷ ಬ್ರೇಕ್ ಇರುತ್ತೆ ಆಯಿತಾ. ಆಮೇಲೆ 40 ನಿಮಿಷ ಮುಗೀತು ಅಂತಾರೆ. ಅಲ್ಲಿಂದ ಒಬ್ಬ ಫೀಲ್ಡರ್ ಹೊರಗಡೆ ಬರ್ತಾರೆ. ತಿರ್ಗಾ 3 ನಿಮಿಷ ಕಂಪ್ಲೀಟ್ ಆಯ್ತು. 8:40ಗೆ ಒಬ್ಬ ಫೀಲ್ಡರ್ ಹೊರಗಡೆ ಬರ್ತಾರೆ. 8:43 ಮುಗಿದು 8:44 ಹೋದರೆ ಇನ್ನೊಬ್ಬ ಫೀಲ್ಡರ್ ಹಾಂ 4 ಓವರ್ಗೆ ಒಂದ್ಸರಿ ಬ್ಯಾಟಲ್ಲಿ ಅದು ಕೊಡ್ತಾನೆ. ಬಾಲ್ ಕೊಡ್ರಿ ಬಾಲ್. ಅಲ್ಲಿನೂ ಅದು ಚೇಂಜ್ ಮಾಡ್ತೀವಿ. ಇದನ್ನ ಇಲ್ಲಿ ಇಟ್ಕೊಂಡು ನೀನು ಒಳಗಡೆ ಬರಲೇಬೇಡ, ಪಿಚ್ಚು ಮಾಡಬೇಡ. ಇಲ್ಲಿ ಕೆಳಗಡೆ ಹಾಕ್ಬೇಡ, ಅಲ್ಲೇ ಇರೋ ಆಚೆ ಆಗ್ಬೇಡ. ಬನ್ನಿ ಬಿಡ ಮಾತಾಡೋಣ. ನಾವು ಏನಿಲ್ಲ, ನಮಗೆ ಈಗ ಟಾಸ್ ಗೆದ್ದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸಿಂಪಲ್ಲು. ಇವಾಗ 48 ಬಾಲು ಅಂತ ತಗೊಂಡು ಎಲ್ಲ ಪ್ರತಿ 48 ಬಾಲು ಜೋಶಲ್ಲಿ ಇರಬೇಕು. ಸ್ಮ್ಯಾಶರ್ ಸೂಪರ್ ಲೀಗ್ ಅಲ್ಲಿ ಸಾಗ್ತಾ ಇದೆ. ಅವರು ಗಮನಿಸಿಕೊಳ್ಳಬೇಕು. 2 ತರ ಕೆಂಪು ಇರಬೇಕು. ಇಲ್ಲದಿದ್ದರೆ 5 ಕಡಿಮೆಯಾಗುತ್ತದೆ. ಇದು ಎಲ್ಲ ತರದ ಆಟಗಾರರು ಒಂದು ಸೂಚನೆ. ಮಾಡ್ತಿದೀವಿ ಇದನ್ನ. 16 ಟೀಮ್, ಒಟ್ಟು ಟೋಟಲ್ 16 ಟೀಮ್ ಮಾಡ್ತಿದ್ದಾರೆ. ಈಗ ಮೊದಲನೇ ದಿನ VS ಕ್ರಿಕೆಟರ್ಸ್ ಅಂದ್ಬಿಟ್ಟು ಅರ್ಕೆರೆ ಅವರು, ಇನ್ನೊಂದು KL ರಾಹುಲ್ ಅಂದ್ಬಿಟ್ಟು ಮದ್ದೂರು ಆ ಕಡೆಯವರು ಮೊದಲನೇ ದಿನ ಸ್ಟಾರ್ಟ್ ಆಗಿದೆ. ಇದು 3 ದಿನದ ಟೂರ್ನಮೆಂಟ್. ಶುಕ್ರವಾರ, ಶನಿವಾರ, ಭಾನುವಾರ ಡೇ ನೈಟ್ 2 ಇರುತ್ತೆ. ಹಗಲ ರಾತ್ರಿಯ ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡಿಕೊಡ್ತಾ ಇರ್ತದೆ ಮತ್ತು ಸಂಸ್ಥೆ ಕೂಡ ಸ್ಪೋರ್ಟ್ಸ್ ಕ್ಯಾಮರಾಮನ್ ಅದೇ ರೀತಿ ಟೆಕ್ನಿಷಿಯನ್ ಅವರು ಕೂಡ ಹಲವಾರು ಪರವಾಗಿ ಅಭಿನಂದನೆ ಸಮರ್ಪಿಸ್ತಾ ಇದ್ದಾರೆ. ಆಶಿಸಬೇಕು.
ಚೆನ್ನಾಗಿ ನಡೀತಾ ಮಧ್ಯಾಹ್ನ ಕೊಡ್ತಾ ಇಲ್ಲ. ಸುಂದರತೆ ಚೆಂಡು ಆ ಕಡೆ ಹೊಳಭಾಗದಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಎಂಟು ಓವರ್ಗಳ ದಾಂಡು ಚೆಂಡಿನ ಕ್ರಿಕೆಟ್ ರಿವರ್ ಶಾಟ್ ದಾಖಲಿಸುವಂತ ಸುಂದರವರಿಗೆ ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಮಾತ್ರ 5 ಚೆಂಡಿಗಾಗಿ ಪರ್ಪಲ್ ಕೇಬಲ್ ಹೋಲ್ದಿಯಾ ಎಲ್ಲಿಯ ಒಂದು ಗ್ರೀನ್ ಕಲರ್ ಕ್ರೀಮಾ ಎಲ್ ಬಿ ಇಲ್ಲ ಎಲ್ಲ ಕೇಳಿಸ್ಬೇಕು. ಲೆಗ್ ಪೀಸ್ ಇರುತ್ತೆ, ಎಲ್ ಬಿ ಇರಲ್ಲ.